ಅದ್ರಲ್ಲಿ ಕೆಲವು ರೆವೆನ್ಯೂ ಆ್ಯಕ್ಟ್ ಅಂತಕ್ಕಂಥದ್ದನ್ನು ನಾವೇ ಅಳವಡಿಸಿದ್ದೀವಿ. ಈ ರೀತಿ ಉಂಟಾ? ನನಗೆ ಕೊಟ್ಟಿರೋದು ಒಂಥರ ಬಿಡಿಯೋದು. ಸುಪ್ರೀಂ ಕೋರ್ಟಲ್ಲಿ ಕುಮಾರಸ್ವಾಮಿಗೆ ಹಿನ್ನಡೆ ಅಂತ ಹೇಳ್ಬಿಟ್ರಿ. ಚಂದ್ರಶೇಖರ್ ಅಂತ ಅವನಿಗೆ ನೋಟಿಸು SP ಕೊಟ್ಟ, ಅಡಿಷನಲ್ SP ಕೊಟ್ಟವ್ರಿಗೆ. ನನ್ನ ಜಮೀನು ಪಕ್ಕದಲ್ಲಿ ಅವ್ರ ಮೇಲ್ಗಡೆ ಡಾಕ್ಟ್ರು ಬಿಡದೆಲ್ಲ ವಾಸ ಅವರೇ ಅವರು. ಇವತ್ತು ಪಾಪ ತಹಸೀಲ್ದಾರ್ ನನಗೇನೋ ಕಳಿಸೋರು ತಪ್ಪು ಕೇಳಿ ಅದು ಪಾಪ ಹೇಳೋದು ಬೇಡ. ಪಾಪ ಅವ್ರಿಗೆ ಯಾತಕ್ಕೆ ತೊಂದರೆ ಕೊಡಲಿ, ಅಧಿಕಾರಿಗಳೇನು ಹೇಳೋರೆ ಪಾಲನೆ ಮಾಡ್ಯಾರ ಅಷ್ಟೇ. ಇದು ಬೇಕಾದ್ರೆ ಕಾಪಿ ಕೊಡ್ತೀನಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಆದರೂ ಒಂದು ಬ್ರದರ್ ಹೇಳ್ತೀನಿ, ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ, ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಿನಿಮಾ ಹಂಚಿಕೆದಾರ ಇದ್ದಾಗ ಕೊಂಡ್ಕೊಂಡಂಥ ಭೂಮಿ ಇದು. ಅವತ್ತೇ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. 40 ವರ್ಷದಿಂದ ಒಂದಲ್ಲ ಒಂದು ರೀತಿ ಈ ರೀತಿ ಸರ್ಕಾರ ನಡೆಸ್ತಕ್ಕಂಥವ್ರು, ನಾನು ಸರ್ಕಾರದಲ್ಲೇ ಆಗ್ತಕ್ಕಂಥ ತಪ್ಪುಗಳನ್ನು ದಾಖಲೆ ಸಮೇತ ಹೊರಗಿಡ್ತಕ್ಕಂಥ ಕೆಲಸ ಮಾಡಿದಾಗ ಅದಕ್ಕೆ ಈ ಜಮೀನನ್ನು ಮುಂದೆ ಬಿಟ್ಕೊಂಡು ನನ್ನ ಬಾಯಿ ಮುಚ್ಚೋಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಈ ಕ್ಷಣದವರೆಗೆ ಅವ್ರು ಯಾರೂ ಯಶಸ್ಸೂ ಕಂಡಿಲ್ಲ. ಈ ಪ್ರಕರಣದಲ್ಲೂ ಕಾನೂನಿನ ವ್ಯಾಪ್ತಿ ಒಳಗೆ ನನ್ನ ಹೋರಾಟ ಇರುತ್ತೆ. ಯಾವ ಅಧಿಕಾರಿಗಳಿಗೆ ಎದುರಿಸಿ ನನಗೆ ಬೇಕಾದಂಗೆ ಬರ್ಸ್ಕೊಳ್ಳಬೇಕು ಅನ್ನೋದಿದ್ದರೆ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ನಾನೇನಾದರೂ ಆ ಜಾಗ ಕೊಂಡ್ಕೊಂಡಿದ್ದು ಅಕ್ರಮವಾಗೋ ಕಾನೂನು ಬಾಹಿರವಾಗೋ ಕೊಂಡ್ಕೊಂಡಿದ್ದರೆ 5 ನಿಮಿಷದಲ್ಲಿ ಸರ್ ಮಾಡ್ಕೊಳ್ಳೋಕ್ಕಾಯ್ತಿರಲಿಲ್ವ ನನಗೆ? ನೀವು ಇವತ್ತೆಲ್ಲ ಮಾಡ್ತಾ ಇದ್ದಿಲ್ಲ. ಎಂಥದ್ದು ಮೂಡಾದ್ದು ಆ ದಪ್ಪಕ್ಕೂ ಕೊಡಪ್ಪ. ಇಲ್ಲಿ ಇದೆಂಥದ್ದು ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಬಚ್ಚೇಗೌಡರು ಅವತ್ತು ಮಿನಿಸ್ಟ್ರು, ಅರ್ಬನ್ ಮಿನಿಸ್ಟ್ರು. ಇಲ್ಲಿ ನಿಮ್ಮ ಲೋಕಾಯುಕ್ತ ರಿಪೋರ್ಟ್ ದೊಡ್ಡ ರಿಪೋರ್ಟ್ ಕೊಟ್ಟವರಲ್ಲ, ದೊಡ್ಡ ರಿಪೋರ್ಟು. ಇಲ್ಲಿ ಆ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಟ್ಟಿದ್ದು ಇವರು ಬಾಮೈದ್ನೆ ಅಂತ ಹೇಳ್ತಾರೆ. ಮೂಡ ಕೇಸಲ್ಲಿ ಆ ಜಾಗದ 15 ಸೀಟಿಂದು ಅದು ನಕಲಿ ಸೈನ್ ಹಾಕಿ ಇವರು ಬಾಮೈದ್ನೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಅರ್ಜಿನ. ಆ ಅರ್ಜಿ ಕೊಡ್ತಾರಲ್ಲ ಡಿನೋಟಿಫಿಕೇಷನ್ಗೆ ಬಚ್ಚೇಗೌಡರಿಗೆ, ಸದರಿ ಅರ್ಜಿಯ ಮೇಲೆ ಇಂಗ್ಲೀಷ್ನಲ್ಲಿ DCM ಎಂದು ಬರೆದಿರುವಂತೆ ಕಂಡು ಬರುವ ನಮೂದನ್ನು